ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವು ಫ್ಯಾಟ್ ಫಿಂಗರ್ ಎರರ್ ಅನ್ನುವ ಒಂದು ಸಮಸ್ಯೆ ಬಗ್ಗೆ ಕೇಳಿರ್ಬೋದು. ಇದು ಎಲ್ಲಿ ಬೇಕಾದರೂ ಆಗ್ಬೋದು. ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡುವಂಥ ಸಂದರ್ಭದಲ್ಲಾಗಿರ್ಬೋದು, ಅಥವಾ ಟ್ರೇಡ್ ಮಾಡುವ ಸಂದರ್ಭದಲ್ಲಾಗ್ಬೋದು, ಯಾವುದೇ ಒಂದು ಹಣಕಾಸು ಟ್ರಾನ್ಸಾಕ್ಷನ್ ಸಂದರ್ಭದಲ್ಲಿ ಆಗುವಂಥ ಎರರ್ಗಳು. ಇತ್ತೀಚೆಗೆ ಕರ್ನಾಟಕ ಬ್ಯಾಂಕ್ನಲ್ಲಿ ಕೂಡ ಇಂಥ ಒಂದು ಫ್ಯಾಟ್ ಫಿಂಗರ್ ಎರರ್ ಆಗಿ, ಅಂದರೆ ಪ್ರಮಾದವಶತ್ ಆಗಿ ಆಗುವಂಥ ಅವಘಡಗಳು, ತೊಂದರೆಗಳು, ಇದರಿಂದಾಗಿ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ ಮತ್ತು ಇದನ್ನು ಹೇಗೆ ತಪ್ಪಿಸ್ಬೋದು ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ಬಹಳ ಬಹಳ ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಆನ್ಲೈನಲ್ಲಿ ಮಾಡ್ತೀವಿ, ಮೊಬೈಲ್ನಲ್ಲೇ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಆದರೆ ಒಂದು ಸಣ್ಣ ಮಿಸ್ಟೇಕಿಂದ ಯಾವ ರೀತಿಯ ತೊಂದರೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಒಳನೋಟಗಳನ್ನು ತಿಳ್ಕೊಳ್ಳೋಣ. ಸೊ ಇದಕ್ಕಾಗಿ ಕೌಟಿಲ್ಯ ಕ್ಯಾಪಿಟಲ್ನ ಅಶೋಕ್ ದೇವಾನಾಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಸೊ ಅಂದಹಾಗೆ ಈ ಫ್ಯಾಟ್ ಫಿಂಗರ್ಡ್ ಎರರ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಕರ್ನಾಟಕ ಬ್ಯಾಂಕ್ನಲ್ಲಿ ಆದಂಥ ಉದಾಹರಣೆಯನ್ನು ತೆಗೆದುಕೊಳ್ಳದಿದ್ದರೆ, ಸೊ ಹಾಗಾಗಿ ಜನರಲ್ಲಿ ಒಂದು ಆತಂಕ ಕೂಡ ಇದೆ. ಇದು ಯಾಕೆ ಆಗ್ತಾ ಇದೆ, ಬೈ ಮಿಸ್ಟೇಕ್ ಆಗಿ ಆಗುವಂಥದ್ದು ಇರ್ಬೋದಾ, ಏನು ರೀಸನ್ ಅನ್ನುವಂಥದ್ದು ಒಂದು. ಇನ್ನೊಂದು, ಅದಕ್ಕೆ ಪರಿಹಾರ ಏನಾದರೂ ಇರುತ್ತಾ ಇದು ಆಗದಂತೆ ನೋಡ್ಕೊಳ್ಳಿಕ್ಕೆ? ಸೊ ಈ ಬಗ್ಗೆ ಏನು ಹೇಳ್ತೀರಾ ಅಂತ. ಫ್ಯಾಟ್ ಫಿಂಗರ್ ಎರರ್ ಅನ್ನೋದು ಆಲ್ಮೋಸ್ಟ್ ಒಂದು ಯೂನಿವರ್ಸಲ್ ಫಿನಾಮಿನನ್. ಅದು ಪ್ರಪಂಚದ ಎಲ್ಲ ಕಡೆಗಳಲ್ಲೂ ಆಗ್ತವೆ. ಎಷ್ಟೊಂದು ಬಾರಿ ಈ ಥರ ಒಂದು ಸನ್ನಿವೇಶ ಆದಾಗ ಅದಕ್ಕೆ ಆದ ಒಂದು ಕೌಂಟರ್ ಮೆಷರ್ಸ್ನ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್, ಜಪಾನೀಸ್ ಒಂದು ಸಿಸ್ಟಮ್ ಇದೆ ಅವ್ರದ್ದು, ಪೋಕಯೋಕೆ ಸಿಸ್ಟಮ್ ಅಂತಾರೆ, ಫೂಲ್ ಪ್ರೂಫ್ ಸಿಸ್ಟಮ್ ಅಂತ ಅದ್ರ ಹೆಸರು. ಜಪನೀಸಲ್ಲಿ ಅದನ್ನ ಪೋಕಯೋಕೆ ಅಂತಾರೆ. ಅಂದರೆ ಇವನ್ ಒಬ್ಬ ದಡ್ಡ ಅದನ್ನು ಆ ಕೆಲಸ ಮಾಡಿದ್ರು ಕೂಡ ಕರೆಕ್ಟಾಗಿ ಮಾಡಬೇಕು. ಅದಕ್ಕೆ ಇಟ್ಸ್ ಕಾಲ್ಡ್ ಫೂಲ್ ಪ್ರೂಫ್. ಈವನ್ ಎ ಫೂಲ್ ಡಸ್ ಇಟ್ ಶುಡ್ ಬಿ ಪರ್ಫೆಕ್ಟ್ ಆ್ಯಂಡ್ ಪ್ರೂಫ್ ಅಂತ. ಆದರೆ ಹೊಸ ಹೊಸ ಸಮಸ್ಯೆಗಳು ಸಮಾಜಕ್ಕೆ ಬರ್ತಾನೆ ಇರುತ್ತೆ. ಹಿಂದೆ ಜಪಾನಲ್ಲಿ ಒಂದು ಕೇಸ್ ಆಯಿತು. ಮಿಜುಹೋ ಸೆಕ್ಯೂರಿಟೀಸ್ ಅಂತ ಒಂದು ಕಂಪನಿ, ಆ ಕಂಪನಿ ಟ್ರೇಡಿಂಗ್ ಮಾಡ್ತಾ ಇತ್ತು. ಆ ಕಂಪನಿ ಒಬ್ಬ ಇಂಟರ್ನ ಹೈರ್ ಮಾಡ್ತು, ಒಬ್ಬ ಹುಡುಗನ ಇಂಟರ್ನಾಗ ಹೈರ್ ಮಾಡ್ತು. ಆ ಹುಡುಗ ಒಂದು ದಿನ 6 ಲಕ್ಷ ಯೆನ್ನ ಪ್ರೈಸ್ ಇರೋ ಒಂದು ಶೇರ್ನ ಮಾರಕ್ಕೆ ₹1 6 ಲಕ್ಷ ಯೆನ್ ಅಷ್ಟು ಆರ್ಡರ್ನ ಪ್ಲೇಸ್ ಮಾಡಿಬಿಡ್ತಾನೆ. ಇನ್ ಸಿಂಪಲ್ ವರ್ಡ್ಸ್, 6 ಲಕ್ಷ ರೂಪಾಯಿ ಶೇರು ಒಂದನ್ನು ಮಾರೋ ಬದಲು ₹1 6 ಲಕ್ಷ ಶೇರ್ಸ್ ಆರ್ಡರ್ ಹಾಕ್ಬಿಡ್ತಾನೆ ಸಿಸ್ಟಮ್ ಒಳಗಡೆ. ಓ ಮೈ ಗಾಡ್. ದುರದೃಷ್ಟವಶಾತು ಆ ಥರ ಒಂದು ಆರ್ಡರ್ ಹಾಕಿದ್ರೆ ಅದನ್ನು ತಡೆಯೋ ಅಂಥ ಸಿಸ್ಟಮ್ಮು ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜಲ್ಲೇ ಇರಲಿಲ್ವಂತೆ. ಆವಾಗ ಇರಲಿಲ್ವಂತೆ. ಅವಾಗ ಏನಾಯಿತು, ಒಂದು ಪುಟ್ಟ ಹುಡುಗ ಒಂದು ಸಣ್ಣ ಮಾಡಿದ ಮಿಸ್ಟೇಕಿಂದ, ನೀವೇ ಯೋಚನೆ ಮಾಡಿ, 6 ಲಕ್ಷ ರೂಪಾಯಿ ಶೇರ್ ₹1 ಸಿಕ್ಕಿದ್ರೆ ಯಾರು ಬಿಡ್ತಾರೆ? ಎಲ್ಲರೂ ತಗೋತಾರೆ. ಮಾರ್ಕೆಟ್ ಆರ್ಡರ್ ಎಕ್ಸಿಕ್ಯೂಟ್ ಆಗೋಯ್ತು. ಓಕೆ. ಅವ್ನು ಮಾಡಬೇಕಾಗಿದ್ದು ₹1 ಒಂದು ಶೇರು 6 ಲಕ್ಷ ರೂಪಾಯಿ ಮಾಲ್ ಮಾರಬೇಕಾಗಿತ್ತು. ಅವನೇನು ಮಾಡ್ದ, 6 ಲಕ್ಷ ಮಾಲು ₹1 ಮಾರ್ಬಿಟ್ಟ. ದ ಮೊಮೆಂಟ್ ಯು ಪುಟ್ ₹1 ಆರ್ಡರ್, ಮಾರ್ಕೆಟ್ ಆರ್ಡರ್ ಕಣ್ಣು ಮುಚ್ಕೊಂಡು ತೊಗೊಂಡ್ಬಿಡ್ತು ಸಿಸ್ಟಮ್ಮು. ಎಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್ಗಳು ಎಕ್ಸಿಕ್ಯೂಟ್ ಮಾಡಿಬಿಟ್ರು ಟ್ರೇಡ್ನ. ಆ ₹1 ಯಾರ್ಯಾರು ಬೈ ಹಾಕಿದ್ರು ಆ ಮಾರ್ಕೆಟ್ ಆರ್ಡರ್ ಸಿಗ್ತಾ ಇದೆ ಚೀಪಾಗಿ, ಎಲ್ಲ ಟಕ್ 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 ಅಂತ ಒಂದು 5-10 ನಿಮಿಷದಲ್ಲಿ ಹೋಯ್ತು. ಎಲ್ಲ ಖಾಲಿ ಆಗೋಯ್ತು. ಸರಿ ಸುಮಾರು $225-250 ಮಿಲಿಯನ್ ಅಷ್ಟು ಹಣ, ಹತ್ತತ್ರ 2,000 ಕೋಟಿ ಆಫ್ ಟ್ರಾನ್ಸಾಕ್ಷನ್ ವಾಸ್ ಡನ್ ಇನ್ ನೋ ಟೈಮ್. ಆಗಿನ ಕಾಲದಲ್ಲಿ ಎಷ್ಟು ದೊಡ್ಡ ಅಮೌಂಟ್? ಅವತ್ತಿನ ಕಾಲದಲ್ಲಿ 2,000 ಕೋಟಿ. ಇವಾಗಲೂ ದೊಡ್ಡ ಅಮೌಂಟ್. ಇವತ್ತು ಡಾಲರ್ ಲೆಕ್ಕದಲ್ಲಿ ತಗೊಂಡ್ರೆ 2,000 ಕೋಟಿ ರೂಪಾಯಿ ಒಬ್ಬ ಪುಟ್ಟ ಇಂಟರ್ನ್ ಹುಡುಗ ಮಾಡಿದ್ದ ಸಣ್ಣ ತಪ್ಪಿಗೆ ಅಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗೋಯ್ತು. ಸೊ ಅವ್ರೇನು ಮಾಡಿದ್ರು, ಕ್ಯಾನ್ಸಲ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ದುರದೃಷ್ಟವಶಾತ್ ಕ್ಯಾನ್ಸಲಿಂಗ್ ಆಪ್ಷನ್ ಇರಲಿಲ್ಲ. ಅಯ್ಯೋ, ಆ ಥರ ಒಂದು ಆರ್ಡ್ರನ್ನ ಕೊನೆಗೆ ಏನು ಪ್ರಯತ್ನ ಪಟ್ಟರು, ಹತ್ತತ್ರ ಅವ್ರ ಹತ್ರ ಇದ್ದಿದ್ದು ಇನ್ವೆಂಟ್ರಿ ಇರುತ್ತಲ್ಲ ಆ ಶೇರ್ಸ್ದು, ಅದನ್ನ ಮೀರಿ ಹೋಗ್ಬಿಡ್ತು, ಅವ್ರ ಕೈ ಮೀರಿ ಹೊಟ್ಟೋಯ್ತು. ಟೋಟಲ್ ಲಾಸ್ ಅವತ್ತಾಗಿದ್ದು ಹತ್ತತ್ರ 2,000 ಕೋಟಿ. ಸುಮ್ಮನೆ ಒಬ್ಬ ಚಿಕ್ಕ ಇಂಟರ್, ನೀವು ಅವ್ನು ಇಟ್ಕೊಂಡು ಏನು ಮಾಡ್ತೀರಿ ನೀವು? 15,000 ಸಂಬಳ ಕರ್ಕೊಂಬಂದಿರ್ತಾರೆ ಒಬ್ಬ ಪುಟ್ಟ ಹುಡುಗನ್ನ, ಆರ್ಡ್ರ್ ಹಾಕಪ್ಪ ರಜಾ ಅಂತ, ಕಲ್ತ್ಕೊಳ್ಳಿ ಹುಡುಗ ಅಂತ. ಅವ್ನು ರಾಂಗ್ ಆರ್ಡ್ರಾಗ ನಿಮ್ಮ ಸಂಸ್ಥೆಗೆ 2,000 ಕೋಟಿ ಲಾಸ್ ಮಾಡಿದ್ರೆ ನೀವು ಎಲ್ಲಿ ಹೋಗ್ತೀರಾ? ಕೊನೆಗೆ ಆ ಸಂಸ್ಥೆ ಜಪಾನೀಸ್ ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜ್ ಸ್ಯೂ ಮಾಡ್ತು. ನಾವು ತಪ್ಪು ಆರ್ಡರ್ ಹಾಕಿದ್ವಿ, ಸರಿ, ಅದು ತಪ್ಪು ಆರ್ಡರ್ ಅಂತ ನಿಮಗೆ ಗೊತ್ತಿಲ್ಲ, ನೀವು ಯಾಕೆ ಕ್ಯಾನ್ಸಲ್ ಮಾಡಿಲ್ಲ ಅಂತ. ಸ್ಟಾಕ್ ಎಕ್ಸ್ಚೇಂಜ್ ಹೇಳಿದ್ರು ಆ ಸಿಸ್ಟಮೇ ಇಲ್ಲ ಅಂತ. ಬಟ್ ಇವತ್ತು ಆ ಒಂದು ಸಿಸ್ಟಮ್ನ ಫುಲ್ ಪ್ರೂಫ್ ಮೆಕ್ಯಾನಿಸಮ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇವತ್ತು ₹1,000 ಇನ್ಫೋಸಿಸ್ ಸ್ಟಾಕ್, ಇವತ್ತು ನಾನು ಒಂದು ಶೇರು ಇನ್ಫೋಸಿಸ್ ಸ್ಟಾಕ್ 1,000 ಮಾರೋ ಬದಲು ನಾನು 1,000 ಶೇರ್ ₹1 ಆರ್ಡರ್ ಹಾಕ್ಬೋದು.
ಕರೆಕ್ಟ್. MRF ತಗೊಳ್ಳಿ, 80,000 ಲಕ್ಷ ರೂಪಾಯಿ ಇರಬೇಕು ಆ ಶೇರು. ಅದನ್ನು 1 ಶೇರ್ ₹1,00,000 ಮಾರೋ ಬದಲು 1 ಲಕ್ಷ ಶೇರ್ ₹1 ಆರ್ಡರ್ ಹಾಕಿದ್ರೆ ಎಲ್ಲರೂ ತಗೋತಾರೆ, ಆಟೋಮೆಟಿಕ್ ಎಕ್ಸಿಕ್ಯೂಟ್ ಆಗ್ಬಿಡುತ್ತೆ ಅದು. ಹೌದೌದು. ಆದರೆ ಆ ಒಂದು ಸಿಚುವೇಶನ್ ಆದಮೇಲೆ ಪ್ರಪಂಚದಲ್ಲಿರೋ ಎಲ್ಲ ಸ್ಟಾಕ್ ಎಕ್ಸ್ಚೇಂಜ್ಗಳು ಅದಕ್ಕೆ ಕೌಂಟರ್ ಮೆಷರ್ ಇಂಪ್ಲಿಮೆಂಟ್ ಮಾಡಿದ್ರು. ಓಕೆ. ಆದರೆ ಇದೆಲ್ಲ ಪ್ರಾಸೆಸ್ಸಲ್ಲಿ ಒಂದು ಸಮಸ್ಯೆ ಏನಂದರೆ, ಯಾವುದೇ ಥರ ಹೊಸ ಥರ ಫ್ಯಾಟ್ ಫಿಂಗರ್ ಎರರ್ ಆಯಿತು ಅಂತ ಇಟ್ಕೊಳ್ಳಿ, ಆ ಥರ ಒಂದು ಸನ್ನಿವೇಶ ಹಿಂದೆ ಪ್ರಪಂಚದಲ್ಲಿ ಬರ್ದಿರೋ ಹೋಗಿದ್ದಿದ್ರೆ ಆ ಥರ ಒಂದು ಸನ್ನಿವೇಶಕ್ಕೆ ನಿಮಗೆ ಸೊಲ್ಯೂಷನ್ ಇಲ್ಲ. ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಸ್ ಏನು ಪ್ರಪಂಚದಲ್ಲಿ ಬಂದಿದೆಯೋ ಎಲ್ಲದಕ್ಕೂ ಸೊಲ್ಯೂಷನ್ ಇಂಪ್ಲಿಮೆಂಟ್ ಆಗಿದೆ. ಇಲ್ಲಿವರೆಗೂ ಪ್ರಪಂಚದಲ್ಲಿ ಬರದೇ ಇರೋ ಹೊಸ ಥರ ಒಂದು ಫ್ಯಾಟ್ ಫಿಂಗರ್ ಎರರ್ ನಾಳೆ ಬಂತು ಅಂದರೆ ಅದಕ್ಕೆ ಸೊಲ್ಯೂಷನ್ ಇರಲ್ಲ, ಮತ್ತೆ ಕಂಡುಹಿಡ್ಕೋಬೇಕಾಗುತ್ತೆ, ಮತ್ತೆ ಅದಕ್ಕೆ ಕಂಡುಹಿಡ್ಕೋಬೇಕು. ಅಂಥ ಮಿಸ್ಟೇಕ್ ಮಾಡಬಾರ್ದು. ಬಟ್ ಕೆಲವೊಮ್ಮೆ ಏನಾಗುತ್ತೆ, ಅಂಥ ಮಿಸ್ಟೇಕ್ ಆಗೋದೇ ನ್ಯಾಚುರಲ್, ದಟ್ ಈಸ್ ರೂಲ್ ಆಫ್ ನೇಚರ್. ದ ಡಂಬೆಸ್ಟ್ ಆಫ್ ದಿ ಮಿಸ್ಟೇಕ್ ವಿಲ್ ಹ್ಯಾಪನ್ ಇನ್ ದ ಮೋಸ್ಟ್ ಕ್ರೇಜಿಯೆಸ್ಟ್ ಆಫ್ ದಿ ಸಿಚುವೇಶನ್. ಕರೆಕ್ಟ್. ಸೊ ಅದು ದೊಡ್ಡ 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 ಸಮಸ್ಯೆ. ಬಟ್ ಜಪನೀಸ್ ಅವರು ಬೈ ಸಿಸ್ಟಮ್ ಸುಮಾರು ಪೊಕೆಯೋಕೆ ಸಿಸ್ಟಮ್ಸ್ ಇಂಪ್ಲಿಮೆಂಟ್ ಮಾಡಿದ್ರು. ಇದೇ ಥರ ಇಡೀ ಪ್ರಪಂಚದಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರು, ಫೈನಾನ್ಷಿಯಲ್ ಕಂಪನೀಸು, ಬ್ಯಾಂಕ್ಸು, ಪ್ರತಿಯೊಬ್ಬರು ಈ ಥರ ಫುಲ್ ಪ್ರೂಫ್ ಸಿಸ್ಟಮ್ ಮಾಡಿರ್ತಾರೆ. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಎಷ್ಟೊಂದು ಕಡೆ ನಿಮ್ಗೆ ಅನ್ಸುತ್ತೆ ಯಾವನೋ ಒಬ್ಬನಿಗೆ 5,000 ಕೋಟಿ ಅಕೌಂಟ್ ಕ್ರೆಡಿಟ್ ಆಯಿತು. ರೀಸೆಂಟ್ ಆಗೆಲ್ಲ ಪೇಪರ್ ಓದ್ತೀರಾ, ಆಮೇಲೆ ಸ್ವಲ್ಪ ತದ್ಮೇಲೆ ಅದು ಅಂಡು ಮಾಡಿದ್ರು. ಸೊ ಈ ತರ ಎರರ್ಸ್ ಆಗ್ತಿರುತ್ತೆ. ಅಷ್ಟು ದೊಡ್ಡ ಮೊತ್ತ ಅವ್ನು ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಅವನಿಗೆ ತಲೆ ಕೆಟ್ಟೋಗಿರುತ್ತೆ. ಸ್ಮಾಲ್ ಮೊತ್ತ ಆಗಿದ್ರೆ ಕರೆಕ್ಟ್. ಸೊ ಹಾಗೆ ಈ ಥರ ಫ್ಯಾಟ್ ಫಿಂಗರ್ ಎರರ್ಗಳು ಬರ್ತಾನೆ ಇರುತ್ತೆ. ಸೊ ಅದು ಬಂದಾಗ ಇಫ್ ಇಟ್ ಈಸ್ ಅನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ ಅದಕ್ಕೆ ಸೊಲ್ಯೂಷನ್ ಇರುತ್ತೆ. ಇಫ್ ಇಟ್ಸ್ ಎ ನ್ಯೂ ಕೈಂಡ್ ಆಫ್ ಫ್ಯಾಟ್ ಫಿಂಗರ್ ಎರರ್, you will have to pay the fees depending upon the complexity of the problem. ಆಮೇಲೆ ಅದಕ್ಕೂ ಕೌಂಟರ್ ಮೆಜರ್ ಹಾಕ್ತಾರೆ, ಅದನ್ನು ಸಾಲ್ವ್ ಮಾಡ್ತಾರೆ. ಇದೊಂಥರ ಹೊಸ ವ್ಯಾಕ್ಸಿನ್ ಕಂಡಿಡ್ದಂಗೆ, ಒಂಥರ ಇದು ಅನ್ನೋನ್ ಟೆರಿಟರಿ ಯಾವತ್ತೂ ಇರುತ್ತೆ ಅಂತ ಖಂಡಿತ. ಈಗ ಈಗ ನಮಗೆ ಚಿಕನ್ ಬಾಕ್ಸ್ ಬಂತು, ಪೋಲಿಯೋ ಬಂತು, ಆಮೇಲೆ ಕೊರೋನಾ ಬಂತು, ಎಲ್ಲದಕ್ಕೂ ವ್ಯಾಕ್ಸಿನ್ ಕಂಡಿಡಿದ್ರು. ಈಗ ನೆಕ್ಸ್ಟ್ ಇನ್ನು ಹೊಸ ತರ ವೈರಸ್ ಬಂದ್ರೆ ಅದಕ್ಕೆ ವ್ಯಾಕ್ಸಿನ್ ಕಂಡಿಡಿತಾರೆ. ಇದು ಅದೇ ತರ ಹೊಸ ತರ ಫ್ಯಾಟ್ ಫಿಂಗರ್ ಎರರ್ ಬಂತ ಅನ್ಕೊಳ್ಳಿ, ಅದಕ್ಕೆ ಮತ್ತೆ ಅವ್ರ ಕೌಂಟರ್ ಮೆಷರ್. ಇಟ್ಸ್ ಎನ್ ಆನ್ ಗೋಯಿಂಗ್ ಪ್ರಾಸೆಸ್. ಬಟ್ ಆ ಟೈಮಲ್ಲಿ ಒಮ್ಮೆ ಯಾರು ಸಿಕ್ಕಾಕೊಳ್ತಾರೆ ಅವರು ಪ್ರೈಸ್ ಕೊಡಬೇಕಾಗುತ್ತೆ, ಖಂಡಿತ ಕೊಡಬೇಕು. ಸೊ ಸಾಧಾರಣವಾಗಿ ಇದು ಚಿಕ್ಕವ್ರಿಗೆ ಸಮಸ್ಯೆ ಆಗೋದಿಲ್ಲ. ಈಗ ನಮ್ಮಂಥವ್ರಿಗೆ ಈಗ ಅವರು ದೊಡ್ಡ ಸೆಕ್ಯೂರಿಟೀಸ್ ಕಂಪನಿ ಆದ್ರಿಂದ ಅದು ಎಕ್ಸಿಕ್ಯೂಟ್ ಆಗೋಯ್ತು. ಈಗ ನಾನು ಆರ್ಡರ್ ಹಾಕಿದ್ರೆ ನನಗೆ ಎಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ? ನನ್ನ ಟ್ರೆಜರಿಲಿ ಇದೇ ಇರಲ್ಲ, ಫಂಡೇ ಇರಲ್ಲ, ಕ್ಯಾಪಿಟಲ್ ಇರೋದಿಲ್ಲ, ಹೋಲ್ಡಿಂಗ್ ಇರೋದಿಲ್ಲ, ರಿಜೆಕ್ಟ್ ಮಾಡಿಬಿಡತ್ತೆ. ಈ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಪ್ರಕರಣದಲ್ಲಿ ಏನಾಗಿತ್ತು ಅಂದ್ರೆ ಆ ಅಮೌಂಟ್ ಹೋದ ಅಕೌಂಟ್ ಅದು ಇನ್ಆಕ್ಟಿವ್ ಆಗಿತ್ತು. ಸೊ ಹಾಗಾಗಿ ಅವರು ಬಚಾವಾದ್ರು ಅಂತ ಹೇಳ್ತಾರೆ. ಯಾವುದು? ಸೊ ಈ ಥರದ್ದು ವಿಷಯಗಳು ಬಹಳ ಹುಷಾರಾಗಿ ಮಾಡಬೇಕು. ಆಮೇಲೆ ರಾಂಗ್ ಪ್ಲೇಸ್ಗೆ ಹೋಗ್ಬಿಟ್ರೆ ಕೆಲವೊಮ್ಮೆ ರಿಟ್ರೀವ್ ಮಾಡೋಕ್ಕಾಗಲ್ಲ. ನಾವು ಎಷ್ಟು ಬಾರಿ ಗೊತ್ತಿಲ್ದಿರ ಬೇರೆಯವ್ರಿಗೆ ದುಡ್ಡು ಕಳಿಸಿದ್ದೀವಿ. ಪೇಟಿಎಮ್ಮು, ಬ್ಯಾಂಕ್ ಟ್ರಾನ್ಸ್ಫರ್, ಒಂದು ಅಕೌಂಟ್ ನಂಬರ್ ಮಿಸ್ ಮ್ಯಾಚ್ ಆಗಿ ಎಷ್ಟೊಂದು ಅಕೌಂಟ್ಗಳಿಗೆ ಹಣ ಹೋಗ್ಬಿಡುತ್ತೆ. ರೀಸೆಂಟಾಗಿ ನಾನೇ ತಪ್ಪು ಮಾಡಿದೆ. ಒಂದೇ ಹೆಸರಿನ 2 ಕಂಪನಿ ಇತ್ತು, ಪೇಮೆಂಟ್ ಕಳಿಸ್ಬೇಕಾಗಿತ್ತು. ಯಾವುದೋ ಒಂದು ಸಿಟಿಲಿ ಈವೆಂಟ್ ಮಾಡ್ತಿದ್ವಿ, ಐ ಥಿಂಕ್ ಪುಣೆ ಅನ್ಸುತ್ತೆ. ಅಮೌಂಟ್ ಹೊಟ್ಟೋಯ್ತು. ಗಾಡ್ಸ್ ಗ್ರೇಸ್ ದೇ ಆರ್ ಒನ್ ಆಫ್ ಅವರ್ ಎಕ್ಸಿಸ್ಟಿಂಗ್ ವೆಂಡರ್ಸ್. ನಮ್ಮವ್ರ ಸ್ಟಾಫ್ ಫೋನ್ ಮಾಡಿ ಈ ಥರ ಮಿಸ್ಟೇಕ್ ಹಣ ಹಾಕಿದ್ದೀವಿ, ದಯವಿಟ್ಟು ಕಳಿಸಿ ಅಂದರೆ ಅವ್ರು ನೆಕ್ಸ್ಟ್ ಡೇ ಹಣ ವಾಪಸ್ ಕಳಿಸ್ಬಿಟ್ರು. ದೊಡ್ಡ ಮೊತ್ತ, ಒಂದು 10 ಲಕ್ಷ 15 ಲಕ್ಷ ಮೊತ್ತ. ಸೊ ಈ ಥರ ಎರರ್ಗಳು ಆಗ್ತಾ ಇರುತ್ತೆ. ಸೊ ಅಂದರೆ ಈ ಟ್ರಾನ್ಸಾಕ್ಷನ್ ಮಾಡೋ ಟೈಮಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ ಅನ್ನೋದು ಇದು ಕಲಿಸ್ಕೊಡುತ್ತೆ. ಯು ಶುಡ್ ಬಿ ಆಲ್ವೇಸ್ ಕಾನ್ಶಿಯನ್ಸ್ ಆಫ್ ವಾಟ್ ಯು ಆರ್ ಡೂಯಿಂಗ್. ಇದು ಯಾಕಂದರೆ ಸಣ್ಣ ಸಣ್ಣ ಮೊತ್ತಗಳಲ್ಲಿ ಓಕೆ, ಹೌದು, ಅಂದರೆ ನಮ್ಮಂಥ ಕಂಪನಿಗಳು ಆ ಥರ ಒಂದು ದೊಡ್ಡ ತಪ್ಪು ನಡೆದ್ರೆ ನಮಗೆ ತಡ್ಕೊಳ್ಳೋ ಶಕ್ತಿ ಕೂಡ ಇರೋದಿಲ್ಲ. ಸೊ ಫ್ಯಾಟ್ ಫಿಂಗರ್ ಎರರ್ ಈಸ್ ಎಕ್ಸ್ಟ್ರೀಮ್ಲಿ ಡೇಂಜರಸ್. ಓನ್ಲಿ ಕಾಷನ್ ವಿಲ್ ಹೆಲ್ಪ್ ಅಸ್. ಆ ಒಂದು ಜಾಗರೂಕತೆ ಅಂತೀವಲ್ಲ, ಆ ಒಂದು ಪ್ರೆಸೆನ್ಸ್ನೆಸ್, ಆ ಟೈಮಲ್ಲಿ ಕಾನ್ಸಂಟ್ರೇಷನ್, ಅಟೆನ್ಷನ್, ಇದೆಲ್ಲ ಇದ್ರೆ ಅದನ್ನ ಆದಷ್ಟು ಬಚಾವ್ ಮಾಡ್ಬೋದು ಅಂತ. ಅದು ಫ್ಯಾಟ್ ಫಿಂಗರ್ನ ಕತೆ. ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಫ್ಯಾಟ್ ಫಿಂಗರ್ನ ಎರರ್ನ ಕತೆ. ಮತ್ತು ಅದು ಯಾವ ರೀತಿಯಲ್ಲಿ ಸಮಸ್ಯೆ ಕೂಡ ಕಾರಣ ಆಗುತ್ತೆ, ಮತ್ತು ಅದು ಒಂಥರ ನ್ಯಾಚುರಲಿ ಆಗುತ್ತೆ, ಸಮ್ಟೈಮ್ ಅಕ್ಕರ ಆಗುತ್ತೆ. ಸೊ ಆವಾಗ ಮಾತ್ರ ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ ಅನ್ನೋದ್ರ ಮತ್ತು ಅಲ್ಟಿಮೇಟ್ ಆಗಿ ನಾವು ನಮ್ಮ ಎಚ್ಚರಿಕೆಯಲ್ಲಿರುವಂಥದ್ದು ಉತ್ತಮ ಅನ್ನುವಂಥ ಒಂದು ಮೆಸೇಜನ್ನು ಬಹಳ ಅದ್ಭುತವಾಗಿ ವಿವರಿಸಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.